ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಚಿಕ್ಕಪ್ಪನ ಮಗಳ ಮದುವೆಯ ವಿಡಿಯೋನ ಹಾಕ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ಸ್ವಲ್ಪ ಹಳೆ ವಿಡಿಯೋ. ಮದುವೆ ಆಗಿ ತುಂಬ ಟೈಮ್ ಆಯಿತು. ಆ ದಿನಗಳಲ್ಲಿ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗದೇ ಇರೋ ಕಾರಣ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವಿವಾಗ ಮದುವೆ ನಡೀತಿರೋ ಹಾಲ್ಗೆ ಬಂದು ತಲುಪಿದ್ದೀವಿ. ನಮ್ಮ ಕಡೆ ಸಾಮಾನ್ಯವಾಗಿ ಬೆಳಗ್ಗೆ ಬೇಗನೆ ಧಾರೆ ಮುಹೂರ್ತ ಇರೋದ್ರಿಂದ ಬರೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ನಮ್ಮ ಮಾವನ ಮನೆಯಲ್ಲಿ ಉಳ್ಕೊಂಡಿದ್ವಿ. ಇವಾಗ ಬೆಳಗ್ಗೆನೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ. ಬಂದ ತಕ್ಷಣವೇ ನಮಗೆ ಧಾರ ಮುಹೂರ್ತ ಸಿಕ್ತು. ಸ್ವಲ್ಪ ಲೇಟ್ ಆಗಿದ್ರು ನಾವು ಇದನ್ನ ಮಿಸ್ ಮಾಡ್ಕೊತಿದ್ವಿ. ಬೆಳಗುತ್ತಿರುವ ನಂದಾದೇವಿಗೆ ಮುಂದುಗಡೆ ಯಮನ ಗೋತ್ರದ ಚೇತನೆಂಬುವರ ನೀವು ನಂದನ ಗೋತ್ರದ ತಾರ ಎಂಬ ಕನ್ಯಕೆ ಇದು ತಾಯಿ ತಂದೆ ಅಗ್ನಿ ಸಾಕ್ಷಿಯಾಗಿ ಕನ್ಯಾದಾನ ಎರಿಯುವಂತವೇ. 10 ಕುಟುಂಬ 15 ಗೋತ್ರ ದೇವಸಭೆ ಸಮಸ್ತರ ಸಂಗಡ ಕೇಳಿ ಧಾರಾ ಮಂಟಪದಲ್ಲಿ ಬೆಳಗುತ್ತಿರುವ ನಂದಾದೇವಿಗೆ ಮುಂದುಗಡೆ ಯಮನ ಗೋತ್ರದ ಚೇತನೆಂಬುವರ ನೀವು ನಂದನ ಗೋತ್ರದ ತಾರ ಎಂಬ ಕನ್ಯೆಗೂ ತಾಯಿ ತಂದೆ ಕೈ ಮುಟ್ಟಿ ಕನ್ಯಾದಾನ ಎರಿಯುವಂತವೇ. ಅಕ್ಕಿ ಹಾಕ್ಬೇಡಿ, ಸಭೆ ಸಮಸ್ತರ ಸಂಗಡ ಕೇಳಿ ಧಾರಾ ಮಂಟಪದಲ್ಲಿ ಬೆಳಗುತ್ತಿರುವ ನಂದಾದೇವಿಗೆ ಮುಂದುಗಡೆ ಯಮನ ಗೋತ್ರದ ಚೇತನೆಂಬ ಗಂಟಿಗೆ ನಂದನ ಗೋತ್ರದ ತಾರ ಎಂಬ ಕನ್ಯೆಗೂ ಹಿಂಗಾರ ಮಾಲೆ ಅರ್ಪಿಸುವಂತವೇ. ಹತ್ತು ಕುಟುಂಬ 15 ಗೋತ್ರ ದೇವಸಭೆ ಸಮಸ್ತರ ಸಂಗಡ ಕೇಳಿ ಧಾರಾ ಮಂಟಪದಲ್ಲಿ ಬೆಳೆಯುತ್ತಿರುವ ನಂದಾದೇವಿಗೆ ಮುಂದುಗಡೆ ನಂದನ ಗೋತ್ರದ ತಾರ ಎಂಬ ಕನ್ಯೆಗೆ ಯಮನ ಗೋತ್ರದ ಚೇತನೆಂಬವರನಿಗೆ ಪುಷ್ಪಮಾಲೆ ಅರ್ಪಿಸುವಂತವೇ. ಮನೆಗೆ ಹುಡುಗ ಹುಡುಗಿಗೆ ತಾಳಿ ಕಟ್ಟೋದಕ್ಕೂ ನಾವು ಬರೋ ಟೈಮ್ಗೂ ಕರೆಕ್ಟ್ ಆಯಿತು. ನಮ್ಮ ಕಡೆ ಧಾರೆ ಮುಹೂರ್ತನ ಬೆಳಗಿನ ಜಾವ ಬೇಗ ಮಾಡೋದ್ರಿಂದ ಎಲ್ಲರೂ ಬಂದು ತಲುಪೋದಕ್ಕಾಗಲ್ಲ. ಆದ್ದರಿಂದ ನಾವು ನಮ್ಮ ಮಾವನ ಮನೆಯಲ್ಲಿ ಉಳ್ಕೊಂಡ್ವಿ ಬೇಗ ಬರೋಣ ಅಂತ. ಆದ್ರೂ ಲಿಶಿತ್ನ ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ತಾಳಿ ಕಟ್ಟೋ ಟೈಮಿಗೆ ಬಂದು ನಿಂತ್ಕೊಂಡ್ವಿ. ಅಕ್ಷತೆ ಹಾಕೋದಕ್ಕಂತೂ ಸಿಕ್ತು. ಧಾರೆ ಮುಹೂರ್ತಕ್ಕೆ ಮೊದಲು ಮಾಡಿದಂಥ ಶಾಸ್ತ್ರಗಳನ್ನ ನಾವು ನೋಡೋದಕ್ಕೆ ಸಿಗಲಿಲ್ಲ. ಅಂತೂ ಈ ಟೈಮಿಗಾದರೂ ಬಂದು ತಲುಪಿದ್ವಲ್ಲ ಅಂತ ಅನ್ನಿಸ್ತು. ಹೆಣ್ಮಕ್ಳು ಸಣ್ಣವ್ರಿರ್ತಾ ಮನೇಲೇ ಇರ್ತೀವಿ. ದೊಡ್ಡವರಾದಮೇಲೆ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ನೋಡಿ. ಮದುವೆ ಅಂತ ಆದಮೇಲೆ ನಮಗೆ ತವ್ರ ಮನೆನ ಬಿಟ್ಟು ನಾವು ಗಂಡನ ಮನೆಗೆ ಸೇರ್ಕೊಬಿಡ್ತೀವಿ. ನಮ್ಮ ತಂಗಿ ಇವಾಗ ಬೇರೆಯವ್ರ ಮನೆ ಸೊಸೆಯಾಗಿದ್ದಾಳೆ. ಮದುವೆ ಶಾಸ್ತ್ರ ಈಗ ಧಾರೆ ಮುಹೂರ್ತ ಆದಮೇಲೆ ಈಗ ಹಾಲು ತುಪ್ಪ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಾವು ಮಾಮ ಮನೆಯಿಂದ ಬರುವಾಗಲೇ ತಿಂಡಿ ತಿಂದ್ಕೊ ಬಂದಿದ್ವಿ. ಧಾರೆ ಮುಹೂರ್ತ ಬೇಗ ಇದ್ದಿದ್ದರಿಂದ ಇಲ್ಲಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರು ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ಅವರು ತಿಂಡಿ ತಿನ್ನಕ್ಕೆ ಬಂದರು. ನಾವು ಕೂಡ ಅವ್ರ ಜೊತೆಗೆ ಬಂದು ಅವರೆಲ್ಲ ತಿಂಡಿ ತಿಂತಾಯಿದ್ರೆ ನಾವು ಸೆಲ್ಫಿ ತಗೊಂಡ್ವಿ. ಎಲ್ಲರೂ ತಿಂಡಿ ತಿಂದ್ಕೊಂಡು ಬರೋಷ್ಟರಲ್ಲಿ ಊರಿಂದ ಅಣ್ಣ ಅತ್ತಿಗೆ ಬಂದರು. ಅವರು ಊರಿಂದ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಅವ್ರಿಗೆ ಧಾರೆ ಮುಹೂರ್ತ ನೋಡೋದಕ್ಕೆ ಸಿಗಲಿಲ್ಲ. ಅಲ್ಲಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇಲ್ಲಿ ನನ್ನ ತಂಗಿ ಮತ್ತು ಅತ್ತಿಗೆ ಇದ್ದಾರೆ. ಇವರಿಬ್ಬರು ನಾನು ಫೋಟೋ ತೆಗಿತಿರೋದು ಅಂದ್ಕೊಂಡು ಫೋಸ್ ಕೊಡ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗಲಿಲ್ಲ. ಇಲ್ಲಿರೋರ್ನೆಲ್ಲ ಮಾತಾಡಿಸ್ಕೊಂಡು ಹೊರಗಡೆ ಇರೋರನ್ನ ಮಾತಾಡ್ಸೋಣ ಅಂತ ಹೊರಗಡೆ ಬಂದೆ.
ನಾನು ಮತ್ತು ಲಿಶಿತ್ ಇಬ್ಬರೇ ಇದ್ದೀವಿ. ಪ್ರವೀಣ್ ಅವರು ಬರೋದಕ್ಕಾಗಲಿಲ್ಲ, ಅವ್ರಿಗೆ ರಜೆ ಇಲ್ಲದೆ ಇರೋದ್ರಿಂದ ಅವ್ರು ಬರಲಿಲ್ಲ. ಅವರು ಈ ಮದುವೆನ ಮಿಸ್ ಮಾಡಿಕೊಂಡ್ರು. ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಇಲ್ಲಿ ನಿಂತರೆ ಮದುವೆಗೆ ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ನಾವು ಮಾತಾಡಿಸ್ಬೋದು ಅನ್ನೋದಕ್ಕೆ ನಾನು ಬಂದು ಫ್ರಂಟಲ್ಲಿ ನಿಂತ್ಕೊಂಡೆ. ಆವಾಗ ಅವ್ರು ನನ್ನನ್ನು ಮಾತಾಡಿಸ್ಲಿಲ್ಲ, ಇವ್ರು ನನ್ನನ್ನು ಮಾತಾಡಿಸ್ಲಿಲ್ಲ ಅಂತ ಹೇಳೋದೇ ಇರಲ್ಲ. ಬರೋರೆಲ್ಲ ಈ ಎಂಟ್ರೆನ್ಸಲ್ಲೇ ಬರಬೇಕಾಗತ್ತಲ್ವ, ಹಾಗಾಗಿ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ನೆಂಟರುಗಳನ್ನ ಮಾತಾಡಿಸ್ಬೋದು ಅಂತ ಇಲ್ಲಿ ಬಂದೆ. ಇವರೆಲ್ಲ ನಮ್ಮ ಪಪ್ಪಂದು ಅಣ್ಣ ತಮ್ಮಂದಿರಾಗಬೇಕು, ನನಗೆ ದೊಡ್ಡಪ್ಪ ಚಿಕ್ಕಪ್ಪ ಆಗಬೇಕು. ಮತ್ತು ಫ್ಯಾಮಿಲಿ ಫಂಕ್ಷನ್ ಆದ್ದರಿಂದ ಎಲ್ಲರೂ ಸೇರಿದ್ವಿ. ಅತ್ತಿಗೆದಿರು, ನನ್ನ ತಂಗಿದಿರು ಎಲ್ಲರೂ ಇದ್ದರು. ನಮ್ಮ ಅಣ್ಣಂದಿರು ಮಾತ್ರ ನಮ್ಮ ಮದುವೆಗಳಲ್ಲೆಲ್ಲ ನಮಗೆ ಫೋಟೋಕ್ಕೆ ಸಿಗಲ್ಲ. ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೊಂಡೆ. ಮದುವೆ ಹುಡುಗಿ ಇನ್ನೂ ರಿಸೆಪ್ಷನ್ಗೆ ರೆಡಿಯಾಗಿರಲಿಲ್ಲ. ಅಂದರೆ ನಮ್ಮ ಕಡೆ ಧಾರೆಶಾಸ್ತ್ರನ ಬೇಗ ಮಾಡೋದ್ರಿಂದ ಮದುವೆ ಹಿಂದಿನ ದಿನ ಅಂದರೆ ಚಪ್ರದ ದಿನ ರಿಸೆಪ್ಷನ್ನ ಮಾಡೋದಿಲ್ಲ. ಯಾಕೆ ಅಂತಂದರೆ ಹುಡುಗಿ ಇಬ್ಬರು ಒಬ್ರನ್ನೊಬ್ಬರು ಅವತ್ತಿನ ದಿನ ನೋಡಬಾರ್ದು. ಮಾರನೇ ದಿನ ಧಾರೆ ಮುಹೂರ್ತ ಮುಗಿದ ಮೇಲೇ ಹುಡುಗಿನ ಒಟ್ಟಿಗೆ ಕೂರಿಸೋದು. ಆದ್ದರಿಂದ ನಮ್ಮಲ್ಲಿ ಮುಹೂರ್ತದ ದಿನವೇ ರಿಸೆಪ್ಷನ್ನ ಮಾಡ್ತಾರೆ. ಇವಾಗ ನಮ್ಮ ಹುಡುಗಿ ರೆಡಿ ಆಗ್ತಾ ಇದ್ದಾಳೆ ರಿಸೆಪ್ಷನ್ಗೆ. ಮದುವೆ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆದಮೇಲೆ ನಾವು ಮದುವೆಗೆ ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ. ಫೋಟೋಸ್ ಇಲ್ದಿದ್ರೆ ಹೇಗೆ ಅಂತೇಳಿ ಫೋಟೋಸ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಕಲ್ಯಾಣ ಮಂಟಪದಿಂದ ಹೊರಗಡೆ ಗ್ರೀನಾಗಿ ಫೋಟೋಸ್ ಚೆನ್ನಾಗಿ ಬರೋ ಥರ ಇತ್ತು. ಅಲ್ಲಿ ಬಂದು ತೊಗೊಳ್ಳೋಣ ಅಂತ ಎಲ್ಲರೂ ಬಂದ್ವಿ. ನಮ್ಮ ತಂಗಿ, ಆಮೇಲೆ ನನ್ನ ಮಗನ ಜೊತೆ, ನನ್ನ ಕಸಿನ್ ಸಿಸ್ಟರ್ ಜೊತೆ ಎಲ್ಲ ಜೊತೆನೂ ಫೋಟೋಸ್ ತೊಗೊಂಡೆ. ರಿಸೆಪ್ಷನ್ ಹಾಲಿಗೆ ಬಂದ್ವಿ. ಇವಾಗ ಹೊಸ ಜೋಡಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು, ನನ್ನ ತಂಗಿ, ಅಮ್ಮ, ಚಿಕ್ಕಪ್ಪ, ಆಂಟಿ ಎಲ್ಲರೂ ಸೇರಿ ವಿಶ್ ಮಾಡಿಬಿಟ್ಟು ಊಟದ ಹಾಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ಪಾಪಣ್ಣ, ನೀ ನಾನ್ ವೆಜ್ ತಿನ್ನಲ್ಲ? ತಿನ್ನು ಬಂದರಿ ಊಟ ಎಲ್ಲ ಆದಮೇಲೆ ಹಾಲಿಗೆ ಬಂದು ಕೂತಿದ್ವಿ. ಅಲ್ಲಿ ಹುಡುಗಿದು ಫೋಟೋ ಸೆಷನ್ ನಡೀತಾ ಇತ್ತು. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇವಾಗ ಊಟ ಆದಮೇಲೆ, ಮದುವೆ ಆದಮೇಲೆ ಡ್ಯಾನ್ಸ್ ಇಲ್ಲದೆ ಇರುತ್ತೆ ನಮ್ಮ ಕಡೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದನ್ನು ನೋಡೋಣ ಅಂತ ಎಲ್ಲರೂ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದರೆ ಇಲ್ಲಿ ಹುಡುಗ ಮತ್ತು ಹುಡುಗಿ ಕಡೆಯವ್ರನ್ನ ಇಬ್ಬರನ್ನೂ ಕರೆದು ಪಟ್ಟಿವಿಳ್ಯ ಅಂತ ಕೊಡ್ತಾರೆ. ಅಂದರೆ ಇದು ಮದುವೆಯ ಕೊನೆ ಹಂತದ ಶಾಸ್ತ್ರ. ಇದನ್ನು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಎರಡು ಕಡೆ ಸೇರಿ ಪಟ್ಟಿವಿಳ್ಯ ಅಂತ ಕೊಡ್ತಾರಲ್ಲ, ಅದನ್ನು ತಗೊಂಡು ಹುಡುಗಿಗೆ ಆಶೀರ್ವಾದ ಮಾಡಿಬಿಟ್ಟು ಬರಬೇಕು. ಆ ಶಾಸ್ತ್ರನ ಇಲ್ಲಿ ಮಾಡ್ತಾ ಇದ್ದಾರೆ.
ಬಗ್ಗಿ ಬಗ್ಗಿ ಅಂತ ಸೊಂಟ ನೋಡ್ತೀನೋ ನಮ್ಮ ಕಡೆನೇ ಪಟ್ಟಿ ವಿಳ್ಯ ಶಾಸ್ತ್ರ ಆದಮೇಲೆ ಇವಾಗ ಹೆಣ್ಣು ಗಂಡು ವಹಿಸ್ಕೊಡೋಂಥ ಶಾಸ್ತ್ರನ ಮಾಡ್ತಿದ್ದಾರೆ. ಅಂದರೆ ಇವಾಗ ಮದುವೆ ಆಗಿದೆಲ್ಲ, ಈಗ ಹುಡುಗನ ಮನೆತನದವರಿಗೆ ಒಪ್ಪಿಸುವಂಥ ಒಂದು ಶಾಸ್ತ್ರ ಇದು. ಇವಾಗ ಹುಡುಗಿ ಕಡೆಯಿಂದ ಇಲ್ಲಿ ನಿಂತ್ಕೊಂಡು ನಮ್ಮ ಹುಡುಗಿ ಕಷ್ಟಪಟ್ಟಿಲ್ಲ, ಅವಳನ್ನ ತುಂಬ ಸುಖದಲ್ಲಿ ನಾವು ಬೆಳೆಸಿದ್ದೀವಿ, ನೀವೂ ಕೂಡ ಹಾಗೇನೆ ನಿಮ್ಮ ಫ್ಯಾಮಿಲಿಯವರು ಎಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಏನೇ ತಪ್ಪುಗಳಾದ್ರೂ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಹಾಗೆಯೇ ಹುಡುಗನ ಕಡೆಯವರು ಕೂಡ ಹೇಳ್ತಾರೆ, ನಾವು ನಿಮ್ಮ ಹುಡುಗಿನ ಯಾವುದೇ ಥರದಲ್ಲಿ ಕಷ್ಟ ಬರದೇ ಇರೋ ಥರ ನಾವು ಚೆನ್ನಾಗಿ ನೋಡ್ಕೊತೀವಿ, ಎರಡೂ ಕಡೆಯಿಂದನೂ ಯಾವುದೇ ತಪ್ಪುಗಳಾಗದೇ ಇರೋ ಥರ ನೋಡಿಕೊಂಡು ಮುಂದಕ್ಕೆ ನಮ್ಮ ಮನೆತನದ ಗೌರವನ ಉಳಿಸ್ಕೊತೀವಿ ಅಂತೆಲ್ಲ ಹೇಳಿ ಈ ಶಾಸ್ತ್ರನ ಮಾಡ್ತಾರೆ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಉದ್ದಕ್ಕಿರುತ್ತೆ, ಅದನ್ನ ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ತುಂಬ ಸೌಂಡ್ ಇದ್ದಿದ್ದರಿಂದ ಅದಷ್ಟಾಗಿ ಕೇಳಿಸ್ತಿರ್ಲಿಲ್ಲ. ಈ ಹೆಣ್ಣು ಗಂಡು ವಹಿಸ್ಕೊಡುವಂಥ ಶಾಸ್ತ್ರದ್ದು ಅವ್ರು ಹೇಳ್ತಾರಲ್ಲ, ಅವಾಗ ಕೇಳುವಾಗಲೇ ಹುಡುಗಿ ಅದೊಳಗೆ ಅಲ್ಲಿ ಪಕ್ಕದಲ್ಲಿ ನಿಂತವ್ರಿಗೆಲ್ಲ ಕಣ್ಣೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಕೇಳೋದಕ್ಕೆ. ನೆಕ್ಸ್ಟು ಯಾವಾಗಾದರೂ ನನಗೆ ಯಾರ್ದಾದ್ರೂ ಮದುವೆಲಿ ಇದನ್ನು ಚೆನ್ನಾಗಿ ರೆಕಾರ್ಡ್ ಮಾಡುವಂಥ ಚಾನ್ಸ್ ಸಿಕ್ಕಿದರೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಕೇಳಿಸಿತಣ್ಣ. ಮದುವೆ ಹುಡುಗನ ಮನೆತನದವರಿಗೆ ಒಪ್ಪಿಸಿ ಇವಾಗ ಹುಡುಗನ ಕಡೆಯಿಂದ ನೀರು ತರಿಸೋ ಶಾಸ್ತ್ರ ಅಂತ ಮಾಡ್ತಾರೆ, ನಾಗುವಳಿ ಶಾಸ್ತ್ರ ಅಂತ ಅದನ್ನು ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಪ್ರತಿಯೊಂದು ನಮ್ಮ ಮನೆತನದ ಮದುವೆಯಲ್ಲಿ ಎಲ್ಲರೂ ಹೋದ್ರೂ ನಮ್ಮ ಮನೆತನದವರು ಮಾತ್ರ ಖಾಲಿಯಾಗಿರಲ್ಲ, ಅದನ್ನು ಮಾತಾಡ್ಕೊಂಡು ಬರ್ತಾ ಇದ್ವಿ. ಎಷ್ಟೋ ತಲೆಮಾರಿನ ನಡೆದ ಒಂದೊಂದು ಪದ್ಧತಿ. ಇದರಲ್ಲಿ ಏನಂದರೆ ನೀರು ತರಿಸೋದು ಮೋಜಿಗಾಗಿ, ಇದರಲ್ಲಿ ತುಂಬ ಮಾತು ಮಾಡಿದರೆ ಕಾಲು ಮೆಟ್ಟುದು, ಕಾಲು ಉಂಗುರ ನಡೆಸೋದು, ಬಳ್ಳಿ ಹಾಕೋದು, ಕುಂಡಿಗೆ ಬೀಳಿಸೋದು, ಬಾಯಿ ನಾಟೋದು ಒಂದು ಪದ್ಧತಿ. ಈಗ ಯಾವುದೇ ಹೊರದ ಕಡೆ ಅಣ್ಣದ ಆಸ್ಪದ ಕೊಡದೆ ಮಾತಿಗೆ ಮಾತು ಬೆಳೆಸೋದು ಅತಿ ಶಾಂತ ರೀತಿಯಿಂದ 1 ಗಂಟೆಯಿಂದ ಅರ್ಧ ಗಂಟೆಯಿಂದ ಕಾಲು ಗಂಟೆ ಒಳಗೆ ನಡೆಸಿಕೊಟ್ಟು ಕೇಳಿಕೊಂಡಿದೆ. ಸರ್ವರ ಬೆಲೆ ಕೊಡ್ತೇವೆ ನಾವು. ಮುಖ್ಯಸ್ಥನ ಅವರ ಮನೆ ಕೆಲಸನ ಬಿಟ್ಟು ತನ್ನ ಕೆಲಸ ದೇವ್ರ ಕೆಲಸ ನಡೆಸ್ಕೊಂಡು ಬಂದಂಥ ಆ ಮುಖ್ಯಸ್ಥ ರೈಲ್ವೆ ಮುಖ್ಯಸ್ಥ ಬೆಲೆ ಕೊಡ್ತೇವೆ ನಮ್ಮ ಕಡೆಯಿಂದ. ಗೊತ್ತಾಗ್ತಲ್ಲ ಸರ್ವರ ಬೆಲೆ ಅಂತೇಳಿ. ಸರ್ವರ ಬೆಲೆ ಹೊರದ ಕಡೆ ಹಾಕ್ತಂದ್ರೆ ಓದದ ಬಿಂದಿಗೆ ಇರ್ತದೆ, ಓದದ ಬಿಂದಿಗೆ ನೋಡ್ರಿ. ಏನು ಮಾಡಕ್ಕೆ ನೀರಿಗೆ ಭಾರಿ ಕಷ್ಟ ಅಲ್ಲ ಇಲ್ಲಿ ಕುಶಲನಾಗ್ಲಿ, ಹಂಗಾಗಿ ನೀರಿಗೆ ಕಷ್ಟ. ಮದುವೆ ಹುಡುಗಿಗೆ ನೀರು ತರಿಸೋ ಶಾಸ್ತ್ರನ ಮಾಡುವಾಗ ಹುಡುಗಿಯ ತವ್ರ ಮನೆ ಕಡೆಯವರು ಯಾರೂ ಅಲ್ಲಿ ಇರಲ್ಲ. ಹಾಗಾಗಿ ನಾವು ಅಷ್ಟನ್ನು ನೋಡಿಕೊಂಡು ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಮನೆಗೆ ಬಂದುಬಿಟ್ಟು ಇವಾಗ ನನ್ನ ತಂಗಿ ಹೊರಡ್ತಾ ಇದ್ದಾಳೆ. ಇಂತವ ನನ್ನ ತಂಗಿನ ಕಳಿಸ್ಬಿಟ್ಟು ನಾವು ನಾಳೆ ಬೆಳಗ್ಗೆ ಹೋಗೋಣ ಅಂತ ಉಳ್ಕೊಂಡ್ವಿ.
ಮಾವನ ಮನೆಗೆ ಮದುವೆ ಹೇಳಿ ಬಂದಿದ್ದು ನಾವು. ಇಲ್ಲಿ ಉಳ್ಕೊಂಡಾಗೂ ಆಯಿತು. ಅಂದರೆ ತುಂಬ ವರ್ಷಗಳಾಗಿತ್ತು ಮಾವ ಮನೆಗೆ ಬರದೆ. ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಕರೆಸಿದ್ರು, ಆವಾಗ ಬಂದಿದ್ದೆ. ಅದು ಬಿಟ್ಟರೆ ಮತ್ತೆ ಅವತ್ತು ಬಂದಿರಲಿಲ್ಲ. ಅತ್ತೆ ಕರಿತಾನೆ ಇದ್ದರು ಬನ್ನಿ ಬನ್ನಿ ಅಂತ, ನಮಗೆ ಬರೋದಕ್ಕಾಗಿರಲಿಲ್ಲ. ಮತ್ತು ಲಿಶಿತ್ಗೂ ಗೊತ್ತಿರಲಿಲ್ಲ ಇಲ್ಲಿ ಬಂದು, ಅವನನ್ನು ಕರ್ಕೊಬಂದಾಗ ಆಗುತ್ತೆ, ನಾವು ಮದುವೆ ಮುಗಿಸ್ದಾಗೂ ಆಗುತ್ತೆ ಅಂತ ಹೇಳಿ ಬಂದು ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.